ರಾಜ್ಯದಲ್ಲಿ ಈ ಫೈನಾನ್ಸ್ ಹಾವಳಿಗೆ ಲಗಾಮ್ ಹಾಕುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹೊಸ ಕಾನೂನನ್ನು ಜಾರಿಗೆ ತಂದಿತ್ತು. ಹಾಗಿದ್ದೂ ಕೂಡ ಬೆಂಗಳೂರಿನಲ್ಲಿಯೇ ಈ ಫೈನಾನ್ಸ್ನವರ ಉಪಟಳ ಜಾಸ್ತಿ ಆಗ್ತಾ ಇದೆ. ಈ ಫೈನಾನ್ಸ್ನವರ ಉಪಟಳಕ್ಕೆ ನೊಂದಂತಹ ವ್ಯಕ್ತಿಯೊಬ್ಬರು ಈಗ RBI ಮೊರೆ ಹೋಗೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಯಾಕಾಗಿ ಏನಾಯಿತು ಅಂದ್ರೆ ಇಲ್ಲಿದೆ ನೋಡಿ ಡೀಟೇಲ್ಸ್. ಬೆಂಗಳೂರಿನಲ್ಲಿ ಮತ್ತೆ ಖಾಸಗಿ ಫೈನಾನ್ಸ್ ಕಿರುಕುಳ. 4 ವರ್ಷದಿಂದ ಬಡ್ಡಿ ಕಟ್ಟಿ ಸುಸ್ತು. ಒಮ್ಮೆಲೆ ಸಾಲ ತೀರಿಸ್ತೀನಿ ಅಂದ್ರೂ ಒಪ್ಪದ ಫೈನಾನ್ಸ್. ಬೇಸತ್ತು RBI ಮೊರೆ ಹೋದ ಮಹಿಳೆ. ವ್ಯಾಪಾರಕ್ಕಂತ ಸಣ್ಣ ಪ್ರಮಾಣದ ಫೈನಾನ್ಸ್ ಕಂಪನಿಯಿಂದ ರಮಾದೇವಿ ಅನ್ನುವ ಈ ಮಹಿಳೆ ಕಳೆದ 4 ವರ್ಷಗಳ ಹಿಂದೆ 23 ಲಕ್ಷ ಹಣವನ್ನು ತಮ್ಮ ಆಸ್ತಿ ಪತ್ರವನ್ನು ಅಡಮಾನವಾಗಿಟ್ಟು ಪಡೆದಿರ್ತಾರೆ. ಸಾಲ ಪಡೆದ ಈಕೆ ಕಳೆದ 3 ವರ್ಷದವರೆಗೂ ಕೂಡ ಪ್ರತಿ ತಿಂಗಳು ಸುಮಾರು 31,000 ರೂಪಾಯಿ ಕಂತನ್ನ ಕಟ್ಕೊಂಡು ಬಂದಿದ್ದಾರೆ. ಹೀಗೆ ಪ್ರತಿ ತಿಂಗಳು ಖಾಸಗಿ ಫೈನಾನ್ಸ್ನ ಕಂಪನಿಗೆ ಕಂತನ್ನ ಕಟ್ಟೋದಕ್ಕಿಂತ ಒಮ್ಮೆಲೆ ಸಾಲವನ್ನು ತೀರಿಸೋದು ಉತ್ತಮ ಅಂತ ಹೇಳಿ ಕೋಆಪರೇಟಿವ್ ಬ್ಯಾಂಕ್ ಮೂಲಕ ಸಾಲವನ್ನ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿಸಲು ಮುಂದಾಗಿದ್ದಾರೆ. SBFC ಬ್ಯಾಂಕಲ್ಲಿ ಲೋನ್ ತೊಗೊಂಡಿದ್ದೀರಿ ಸರ್. ನಾವು ಬಿಸ್ನೆಸ್ಗೆ ಅಂತ ತೊಗೊಂಡ್ಬಿಟ್ರಿ. ಬಿಸ್ನೆಸ್ಗೂ ಸ್ವಲ್ಪ ಮನೇನೂ ರಿಪೇರಿ ಇತ್ತು, ಅದಕ್ಕೋಸ್ಕರ ನಾವು ಲೋನ್ ತೊಗೊಂಡಿದ್ರಿ. ಲೋನ್ ತೊಗೊಂಡು 4 ವರ್ಷ ಆಗ್ತಾ ಬಂತು ಸರ್. 23 ಲಕ್ಷ ತೊಗೊಂಡ್ರಿ. ನಮಗೆ ಕೊಟ್ಟಿರೋದು 22 ಲಕ್ಷ ಚೆಕ್ ಕೊಟ್ಟಿದ್ದಾರೆ. 2 EMI ಇಡ್ಕೊತೀವಿ ಅಂತ ಅವತ್ತೇ ಹೇಳಿದ್ದಾರೆ. ಮಿಕ್ಕಿದ ಇನ್ಸೂರೆನ್ಸ್ಗೆ ಹೋಗುತ್ತೆ ಅಂತ ಹೇಳಿದ್ದಾರೆ. SBFC ಬ್ಯಾಂಕ್ ಸರ್ 31,030 ರೂಪಾಯಿ ಕಟ್ತಾ ಇದ್ರಿ ಸರ್. ನಮಗೂ ಇವಾಗ ಬಿಸ್ನೆಸ್ಸು ಡಲ್ ಆಗೋಗಿದೆ. ನಮ್ಮ ಯಜಮಾನ್ರು ಕ್ಯಾನ್ಸರ್ ಪೇಷೆಂಟು. ಅವ್ರ ಕೈನಲ್ಲಿ ಇವಾಗ 2 ಗಂಟೆಗೆ ಎದ್ದು ಹೋಗೋಕೆ ಆಗ್ತಾ ಇಲ್ಲ ಮಾರ್ಕೆಟ್ಗೆ. ಆದರೆ ಆ ಫೈನಾನ್ಸ್ ಕಂಪನಿಯವರು ಕಳೆದ 1 ವರ್ಷದಿಂದ ಈ ತಿಂಗಳು ಟ್ರಾನ್ಸ್ಫರ್ ಮಾಡ್ತೇವೆ, ಮುಂದಿನ ತಿಂಗಳು ಮಾಡ್ತೇವೆ ಅಂತ ಹೇಳಿ ಕಾಲವನ್ನ ಮುಂದೂಡ್ತಾನೆ ಇದ್ದಾರೆ. ರಮಾದೇವಿ ಬೇರೆ ದಾರಿ ಕಾಣದೆ ಫೈನಾನ್ಸ್ ಕಂಪನಿಯವರ ವಿರುದ್ಧ RBIಗೆ ದೂರು ಕೊಟ್ಟಿದ್ದು, ನಮಗೆ ಫೈನಾನ್ಸ್ ಕಂಪನಿಯವರು ಕಿರುಕುಳ ಕೊಡ್ತಿದ್ದಾರೆ, ನಾವು ಒಂದೇ ಸಲ ಸಾಲ ತೀರಿಸೋದಕ್ಕೆ ಮುಂದಾದರೂ ಕೂಡ ಅದಕ್ಕೆ ಸಹಕಾರ ಕೊಡ್ತಿಲ್ಲ ಅಂತ ಹೇಳಿ ದೂರು ಕೊಟ್ಟಿದ್ದಾರೆ. 1 ವರ್ಷದಿಂದ ನಮ್ಗೆ ಬೇಡ, ನಮ್ಗೆ ಕೊಟ್ಬಿಡಿ, ಕ್ಲೋಸರ್ ಲೆಟರ್ ಕೊಡಿ, ನಾವು ಹೋಗ್ತೀವಂದ್ರೆ ಅವರು ಒಂದು ಮರ್ಯಾದೆನೇ ಕೊಡಲ್ಲ ಸರ್. ಬ್ಯಾಂಕ್ ಹೋದ್ರೆ ಹೋಗಿ ಅನ್ನೋದು, ಬಾಕ್ಲ ಹತ್ರ ಹೋದ್ರ ನಾವೇನಂತ ಇದ್ರಿ, ಸೀಲ್ ಹಾಕಿ ನಮ್ಗೆ ಕೊಟ್ಬಿಡ್ರಿ ನೀವು, ನಾವು ಬ್ಯಾಂಕದು ಚೇಂಜ್ ಮಾಡಿಬಿಟ್ರೆ ಮನೆ ಮಾರ್ಬಿಟ್ಟು ಸ್ವಲ್ಪ ಸಾಲಗಳಿದೆ ತೀರ್ಸ್ಕೊಳ್ಳೋಣ ಅಂತಿದ್ದೀನಿ. ನಮ್ಮ ಪ್ರಾಬ್ಲಮ್ ಇವ್ರು ಅರ್ಥನೇ ಮಾಡ್ಕೊಳ್ಳಲ್ಲ ಸರ್. ಏನು ಅರ್ಥ ಮಾಡ್ಕೊಂಡ್ರೆ ತಾನೇ ನಾವೇನಾದರೂ ಮಾಡೋದಕ್ಕೂ. ಕೊಟ್ಟಿದ್ದೀನಿ ಸರ್ ನಾನು RBIಗೆ. RBI ಅವರು ತೊಗೊಂಡಿದ್ದಾರೆ, ಕೇಸ್ ತೊಗೊಂಡಿದ್ದಾರೆ. 1 ವಾರದಲ್ಲಿ ಸಾಲು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಒಟ್ನಲ್ಲಿ ಸಾಲ ಪಡೆದು ಅದನ್ನ ಒಂದೇ ಸಲ ತೀರಿಸೋದಕ್ಕೆ ಮುಂದಾಗಿರೋ ಈ ಮಹಿಳೆಗೆ ಈಗ RBI ನ್ಯಾಯವನ್ನ ಒದಗಿಸಬೇಕಿದೆ. ಮಾರುತಿ ಪಬ್ಲಿಕ್ ಟಿವಿ ಬೆಂಗಳೂರು.